ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಪಂಡಿತರಿಂದ ಪಡೆಯೋಣ. ಪಂಡಿತರೆ, ಸಾಮಾನ್ಯವಾಗಿ ಗ್ರಹಣಗಳಲ್ಲಿ ಎರಡು ವಿಧ ಅಂತಾರೆ, ಖಗ್ರಾಸ ಗ್ರಹಣ ಮತ್ತು ಖಂಡಗ್ರಾಸ ಗ್ರಹಣ. ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು? ಖಂಡಗ್ರಾಸ ಅಂತಂದರೆ, ಈಗ ಒಂದು 100 ರೂಪಾಯಿಯನ್ನು ಸಂಪೂರ್ಣವಾಗಿ 100 ರೂಪಾಯಿ ನೋಟ್ ತಂದರೆ ನಾವು 100 ರೂಪಾಯಿ ಅಂತ ಹೇಳ್ತೇವೆ. ಅದನ್ನು ಅರ್ಧ ಭಾಗ ಮಾಡಿದ್ರೆ 50ರ 2 ನೋಟ್ ತಂದರೆ ಅದನ್ನು ನಾವು ಖಂಡ ಅಂತ ಹೇಳ್ತೇವೆ. ಆ 100ರ ಖಂಡ 50 ಭಾಗ. ಹಾಗೆ ಗ್ರಹಣ ಅಂದರೆ ಒಂದು ವರ್ತುಳ, ಸೂರ್ಯ ಚಂದ್ರರು ಯಾವಾಗಲೂ ವರ್ತುಳವಾಗಿರ್ತಾರೆ. ಆ ವರ್ತುಳವಾಗಿರುವಂತಹ ಚಂದ್ರನ 180 ಡಿಗ್ರಿ ಭಾಗದಲ್ಲಿ ಕಪ್ಪಾಗಿದ್ದರೆ ಆಗ ಅದನ್ನು ಖಗ್ರಾಸ ಅಂತ ಹೇಳ್ತೇವೆ. ಸಂಪೂರ್ಣ ಕತ್ಲೆಯಾಗಿದ್ದರೆ ಖಂಡಗ್ರಾಸ ಅಂದರೆ 180 ಡಿಗ್ರಿಗೆ ಖಂಡಗ್ರಾಸ ಹೇಳ್ತೇವೆ. ಪೂರ್ಣ 360 ಡಿಗ್ರಿ ಭಾಗದಲ್ಲಿಯೂ ಸಹ ಆ ಪ್ರಸರಿಸಿದರೆ, ಕಪ್ಪು ಕತ್ತಲೆಯಾಗಿದ್ದರೆ ಅದನ್ನು ಪೂರ್ಣ ಖಗ್ರಾಸ ಅಂತ ಹೇಳ್ತೇವೆ. ಈ ಬಾರಿ ಬರುವಂಥದ್ದು ಖಗ್ರಾಸ ಚಂದ್ರಗ್ರಹಣ. ಆದ್ದರಿಂದ ಸಾಮಾನ್ಯವಾಗಿ ಅದರಲ್ಲಿ 4 ಪ್ರಕಾರ ಇದೆ, 4 ಸ್ಟೆಪ್ಪು. 1 ರೂಪಾಯಿನಲ್ಲಿ ನಾವು 25 ಪೈಸೆ, 50 ಪೈಸೆ, 75 ಪೈಸೆ, 100 ಪೈಸೆ ಹೇಗೆ 4 ತುಂಡು ಮಾಡ್ತೇವೋ, ಈ ಗ್ರಹಣದಲ್ಲೂ 4 ಭಾಗ. ಗ್ರಹಣ ಸ್ಪರ್ಶ ಕಾಲ, ಸ್ಪರ್ಶದ ಒಂದು 25 ಭಾಗದ ತನಕ ಅದಕ್ಕೆ ಸ್ಪರ್ಶ ಅಂತ ಹೇಳ್ತೇವೆ. ನಿಮಿಲೋನ್ಮೀಲನ ಅಂತಂದರೆ 50 ಭಾಗ ಆ ಗ್ರಹಣ ಚಂದ್ರನಿಗೆ ಹಿಡಿದಾಗ ಅದನ್ನು ನಿಮಿಲೋನ್ಮೀಲನ ಹೇಳ್ತೇವೆ. ಆಮೇಲೆ 75 ಭಾಗಕ್ಕೆ ಉನ್ಮೀಲನ ಹೇಳ್ತೇವೆ. ಸಂಪೂರ್ಣ ಅದನ್ನು ಇಡೀ ವರ್ತುಳಕ್ಕೆ ಆ ಗ್ರಹಗಳು ಕತ್ತಲೆಯಾಗಿದ್ದಾಗ ಅದನ್ನು ಪೂರ್ಣ ಖಗ್ರಾಸ ಅಂತ ಕರಿತೇವೆ. ಓಕೆ, ಈಗ ನಮಗೆ ಸಾಕಷ್ಟು ಜನ ಕಾಲರ್ಸ್ ರೆಡಿ ಆಗಿದ್ದಾರೆ. ಮೊದಲಿಗೆ ಶುಭಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶುಭಾ, ಜನ್ಮದಿನಾಂಕ ತಿಳಿಸ್ಕೊಡಿ. ನಂದು ಶುಭಾ ಅಂತ ಹೇಳಿ ನನ್ನ ಹೆಸರು. ದಿನಾಂಕ ಬಂದು 10/12/88. 10/12/88. ಸಮಯ ತಿಳಿಸಿ. ಸಮಯ ಸಂಜೆ 5:31ಕ್ಕೆ. 5:31. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಹೇಳಿ, ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ನಂದು ಆರ್ಥಿಕ ಬಗ್ಗೆ, ನಮ್ಮ ಹಣಕಾಸಿನ ಬಗ್ಗೆ ಕೇಳಬೇಕಿತ್ತು. ಆಮೇಲೆ ನನ್ನ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು. ಸರಿ. ಈಗಾಗಲೇ 88, 23 ವಯಸ್ಸಾಯಿತು. ಏನು ಓದಿದ್ದೀರಿ? B.Com ಕಂಪ್ಲೀಟ್ ಆಗಿದೆ. ಶನಿವಾರ ದಿವಸ ಹುಟ್ಟಿದ್ದೀರಿ. ನಿಮ್ಮ ನಕ್ಷತ್ರ ಬಂದು ಮೂಲ ನಕ್ಷತ್ರ, ಧನುರಾಶಿ, ಮಿಥುನ್ ಲಗ್ನ. ಇವೆಲ್ಲ ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಉದ್ಯೋಗ ಏನು ಮಾಡ್ತಿಲ್ಲ, ಅದೇ ಇದ್ರ ಬಗ್ಗೆ ಕೇಳಬೇಕಿತ್ತು. ಖಂಡಿತ ಈ ಜಾತದಲ್ಲಿ ಉದ್ಯೋಗಕ್ಕೆ ಯೋಗ ಇದೆ. ಕರ್ಮಸ್ಥಾನದಲ್ಲಿ ಅಂಗಾರಕ ಇದ್ದರೆ ಕುಲದೀಪಕ ಯೋಗ ಅಂತ ಹೇಳ್ತೇವೆ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಒಳ್ಳೆಯ ವಿದ್ಯೆ, ನೀವು ಕಲೆ, ಚಿತ್ರಕಲೆ, ಸಂಗೀತ ಇತ್ಯಾದಿಯನ್ನೆಲ್ಲ ವಿದ್ಯೆ ಮಾಡಬೇಕಿತ್ತು. ಯಾಕಂದರೆ ನಿಮಗೆ ಆ ಎಲ್ಲ ಥರದ ಒಂದು ಇದು ವಿದ್ಯೆಯ ಅರ್ಹತೆಯು ಕೊಡುವಂಥ ಗ್ರಹಗಳ ಅನುಕೂಲ ಇದೆ. ಉದ್ಯೋಗವೂ ಸಹ ಪ್ರಾಪ್ತ ಆಗ್ತದೆ. ಈಗ ಮೂಲ ನಕ್ಷತ್ರ ಧನುರಾಶಿಯವರಿಗೆ ಪಂಚಮದಲ್ಲಿ ಗುರು ಇದ್ದಾನೆ, ಶನಿ ಏಕಾದಶಕ್ಕೆ ಬಂದಿದ್ದಾನೆ. ಸಾಮಾನ್ಯವಾಗಿ ಡಿಸೆಂಬರ್ ಕೊನೆ ಅಥವಾ ಜನವರಿಯ ಮೊದಲನೇ ವಾರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿ ಯೋಗ ಇದೆ. ಆದ್ದರಿಂದ ಇವತ್ತು ನಾಳೆ ಚಂದ್ರಗ್ರಹಣಗಳು ಸಹ ಇದೆ. ಅದು ಧನುರಾಶಿಯವರಿಗೆ ಸ್ವಲ್ಪ ನಿಮ್ಮ ರಾಶಿಗೆ ತೊಂದರೆ ಇರೋದರಿಂದ ಧನುರಾಶಿಯವರು ಗ್ರಹಣ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ. ತನ್ಮೂಲಕವಾಗಿ ನಿಮಗೆ ನಿಮ್ಮ ಕಾರ್ಯಗಳು ಸಿದ್ಧಿಸಲಿ ಅಂತೇಳಿ ನಾನು ಆಶಿಸ್ತೇನೆ. ಈಗ ಕಾವ್ಯಶ್ರೀ ನಂಜನಗೂಡಿಂದ ಕರೆ ಮಾಡಿದ್ದಾರೆ. ಕಾವ್ಯಶ್ರೀ, ಜನ್ಮದಿನಾಂಕ ತಿಳಿಸ್ಕೊಡಿ. ನಮ್ದ ಹೌದು. 12/6/94. ಸಮಯ ತಿಳಿಸಿ. ಸಮಯ 8:15. 8:15. ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ? ಹೌದು. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಏನು ಮಾಡ್ತಾ ಇದ್ರಿ ಕಾವ್ಯಶ್ ಅವರೇ? ಏನು ಉದ್ಯೋಗದಲ್ಲಿದ್ದೀರಿ? ನಾವು ಓದ್ತಾ ಇದೀವಿ ಗುರುಗಳೇ. ಈಗ 8:15 ಬೆಳಿಗ್ಗೆನೋ ಸಾಯಂಕಾಲನೋ? ಬೆಳಿಗ್ಗೆ. ಸರಿ, ನೋಡೋಣ ನಿಮ್ಮ ಭವಿಷ್ಯ ಏನು ಹೇಳ್ತೆ ಅಂತೇಳಿ. ಹುಟ್ಟದ್ದು ಭಾನುವಾರ ದಿವಸ. ನಿಮ್ಮ ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ, 3ನೇ ಚರಣ, ಮಿಥುನ ರಾಶಿ, ಕರ್ಕಾಟಕ ಲಗ್ನ. ನೋಡಿ, ನಾಳೆಗೆ ನಿಮ್ಮ ರಾಶಿಗೂ ಸಹ ರಾಶಿಗೆ ಗ್ರಹಗಳ ಸ್ಪರ್ಶವಾಗ್ತಾ ಇದೆ. ನಿಮಗೆ ಕರೆ ಸುಲಭವಾಗಿ ಸಿಕ್ಕಿದೆ. ಆದ್ದರಿಂದ ಗ್ರಹಣ ದೋಷವನ್ನು ತಿಳ್ಕೊಂಡಂಗಾಯಿತು. ಎರಡೂ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆದಾಗಾಯಿತು. ಹಾಗೆ ನಾಳೆಗೆ ಗ್ರಹಣದ ಕಾಲದಲ್ಲಿ ವಿಶೇಷವಾಗಿ ಸ್ನಾನ, ದಾನ, ಧ್ಯಾನ, ಪೂಜೆಗಳನ್ನೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಅದೇ ಓದೋದ್ ಕಡೆ ಕಾನ್ಸಂಟ್ರೇಷನ್ ತಪ್ಪಾಗುತ್ತೆ ಗುರುಗಳೇ. ಈಗ ನೋಡಿ, ಈಗಾಗಲೇ ನಿಮ್ಮ ಜಾತದಲ್ಲಿ ಪಂಚಮ ಸ್ಥಾನಾಧಿಪತಿ ಕುಜ. ಈ ಜಾತದಲ್ಲಿ ವಿದ್ಯೆಯನ್ನು ಕೊಡುವ, ಆದರೆ ನಿಮ್ಮಿಂದೇ ನೀವು ಮಾಡಿಕೊಡ್ತೀರಿ. ಸಿಟ್ಟು, ಸಿಡುಕು, ಸ್ವಲ್ಪ ಸ್ವಭಾವದಲ್ಲಿ. ಕುಜ ಅಂದರೆ ಕ್ರೂರ ಅಂತ ಹೇಳ್ತೇವೆ. ಹಾಗಾಗಿ ಸ್ವಕ್ಷೇತ್ರದಲ್ಲಿ ಕೇತುವನ್ನು ಕೊಡ್ಕೊಂಡಿದ್ದಾನೆ. ಕೇತು ಅಂದರೆ ತಲೆ ಇಲ್ಲದೆ ಇರುವಂಥವನು. ಹಾಗಾಗಿ ಇದ್ದ ತಲೆಯೂ ಇಲ್ಲ ಮಾಡ್ಕೊಡ್ತಾರೆ ಯಾರೋ ಸಿಟ್ಟಿನಿಂದ. ಮನೆಗೆ ಸಿಟ್ಟಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಜಾತದಲ್ಲಿ ಸಿಟ್ಟಿನ ಸಿಡಿಗೇಡುತನದಿಂದ ನೀವು ನಿಮ್ಮ ಬುದ್ಧಿಯನ್ನು ಕಡಿಮೆ ಮಾಡಿಕೊಡ್ತಾ ಇದ್ದೀರಿ. ಆದಷ್ಟು ಸಿಟ್ಟನ್ನು ಕಡಿಮೆ ಮಾಡಿಕೊಂಡ್ರೆ ವಿದ್ಯೆ ಪೂರ್ಣ ಆಗುತ್ತೆ. ಉದ್ಯೋಗ ಮಾಡುವಂಥ ಯೋಗ, ಭವಿಷ್ಯ ಚೆನ್ನಾಗಿದೆ. ಖಂಡಿತವಾಗಿಯೂ ಇನ್ನು ಮೇಲಾದರೂ ನಾಳೆ ಗ್ರಹಣದಲ್ಲಿ ಯಾರಿಗಾದರೂ ದಾನ ಕೊಟ್ಬಿಡಿ ಸಿಟ್ಟನ್ನೆಲ್ಲ. ಒಳ್ಳೆಯದಾಗಲಿ. ಈಗ ಉಮಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಉಮಾ, ಜನ್ಮದಿನಾಂಕ ತಿಳಿಸ್ಕೊಡಿ. 11/3/81. ಸಮಯ ತಿಳಿಸಿ. ಸಮಯ ಮಧ್ಯಾಹ್ನ 2:50. 2:50. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಏನು ಮಾಡ್ತಾ ಇದ್ದೀರಿ? 30 ವರ್ಷ ಆಯ್ತು ಉಮಾ ಅವರೇ? ಹೌದು. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಉದ್ಯೋಗ ಏನಿಲ್ಲ, ನಾನು ಗೃಹಿಣಿ. ಅದೇ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನೋಡೋಣ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ. ಬುಧವಾರ ದಿವಸ ಹುಟ್ಟಿದ್ರಿ. ನಿಮ್ಮ ನಕ್ಷತ್ರ ಬಂದು ಕೃತ್ತಿಕಾ ನಕ್ಷತ್ರ, ವೃಷಭ ರಾಶಿ. ನೋಡಿ, ನಿಮ್ಮ ನಾಳೆಗೆ ರಾಶಿಗೆ ಗ್ರಹಣ ಸ್ಪರ್ಶ ಆಗತ್ತೆ. ಅದನ್ನು ಗ್ರಹಣ ಕಾಲದಲ್ಲಿ ಆದಷ್ಟು ಪುಣ್ಯ ಸ್ನಾನ ಮಾಡಿ, ದಾನ ಪಾನ ಮಾಡುವಂಗಿಲ್ಲ ಗ್ರಹಣದಲ್ಲಿ. ಹಾಗಾಗಿ ಸ್ನಾನ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ,
ಪೂಜೆ ಮಾಡಿ, ಹೋಮ ಮಾಡಿ, ದಾನ ಮಾಡಿ, ಒಳ್ಳೆಯ ಪುಣ್ಯವಂತರಿಗೆ ಪುಣ್ಯ ಮಾಡ್ಕೊಳ್ಳುವಂಥ ಕಾಲ. ನೋಡೋಣ ನಿಮ್ಮ ಸಮಸ್ಯೆಗೆ ಏನು ಕಾರಣ, ಈ ಜಾತಕ ಏನು ಹೇಳುತ್ತೆ ನೋಡೋಣ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಅದರಲ್ಲೂ ಚಂದ್ರ ಉಚ್ಚ, ಯಾವಾಗಲೂ ಚಂದ್ರ ಸ್ತ್ರೀಯರಿಗೆ ಚಂದ್ರ ಉಚ್ಚನಾಗಿದ್ದರೆ ಅತ್ಯಂತ ರೂಪವತಿ ಅಂತಾರೆ, ಅಥವಾ ಅತ್ಯಂತ ಗುಣವತಿ, ಅತ್ಯಂತ ಅಹಂಕಾರ ಬರುವಂಥದ್ದನ್ನು ಮಾಡ್ತಾನೆ. ಹಾಗಾಗಿ ಏನಾದರೂ ಅಂಥ ಗುಣ ನಮ್ಮಲ್ಲಿದ್ದರೆ ಕಡಿಮೆ ಮಾಡ್ಕೊಂಡ್ಬಿಡಿ. ಜಾತಕದಲ್ಲಿ ಭವಿಷ್ಯ ಚೆನ್ನಾಗಿದೆ, ನಿಮಗೆ ಉದ್ಯೋಗ ಸ್ಥಾನಾಧಿಪತಿ ಕುಜ ಭಾಗ್ಯದಲ್ಲಿರೋದ್ರಿಂದ ನೀವು ಕಲಿತಂಥ ವಿದ್ಯಾರ್ಹತೆಗೆ ಅನುಕೂಲವಾದ ಉದ್ಯೋಗವನ್ನು ಪ್ರಯತ್ನ ಮಾಡ್ಕೊಳ್ಳಿ. ಮದುವೆ ಆಗಿದೆಯಾ ಈಗ? ಮದ್ವೆ ಆಗಿ ಒಂದ್ ಮಗು ಇದೆ. ಸರಿ, ಅವ್ನ್ 10 years ಆಗಿದೆ. ಆದ್ರೆ ನಾವು ಮನೆ ಕಟ್ತೀವಾ ಇಲ್ವಾ ಅದ್ರ ಬಗ್ಗೆ ಖಂಡಿತ ನೋಡಿ, ಸಪ್ತಮದಲ್ಲಿ ಕೇತು ಇದ್ದರೆ ಸ್ವಲ್ಪ ದೋಷ, ಆದರೂ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತ ನಾನು ಹೇಳ್ತೇನೆ. ಸಂತಾನ ಭಾವಾಧಿಪತಿ ಕುಜ ಸಂತತಿಯನ್ನು ಕೊಟ್ಟಿದ್ದಾನೆ. ಇನ್ನು ಮನೆ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಶುಕ್ರ ಮನೆಯನ್ನು ಕೊಡುವಂಥವನು, ಅವನ ದಶೆ ಬಂದಾಗ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ನಿರೀಕ್ಷೆ ಮಾಡಬೇಕು. ಮುಂದೆ ಇನ್ನೊಂದು 1.5-2 ವರ್ಷ ನಂತರ ಶುಕ್ರ ದಶೆ ಬಂದಾಗ ನಿಮಗೆ ಆ ಮನೆಯನ್ನು ವಾಹನವನ್ನೆಲ್ಲ ಕೊಡುವಂಥ ಯೋಗ. ಅಲ್ಲಿವರೆಗೆ ಸ್ವಲ್ಪ ಆಶಾವಾದಿಗಳಾಗಿ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಆ ಯೋಗಗಳೆಲ್ಲ ನಿಮ್ಮ ಜಾತಕದಲ್ಲಿದೆ. ವೀಕ್ಷಕರೇ, ಯಾವುದೇ ಜಾತಕದ ಸಮಸ್ಯೆಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಬಹುದು, ಈ ಮೂಲಕ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.